ಪ್ರಜಾವಾಹಿನಿಯ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೂರ್ ಜಹಾನ್. ಚಳಿಗಾಲ ಶುರುವಾದ್ರೆ ಸಾಕು, ಬಹುತೇಕ ಜನ ಬಿಸಿ ಕಾಫಿ ಟೀ ಕುಡ್ಕೊಂಡು ಸ್ವೆಟರ್ ಹಾಕೊಂಡು ಬೆಡ್ಶೀಟ್ ಹೊದ್ಕೊಂಡು ಮನೆಯಲ್ಲೇ ಕಾಲ ಕಳೀತಾರೆ. ಚಳಿಗಾಲದಲ್ಲಿ ಬಿಸಿಯಾದ ಖಾರವಾದ ಆಹಾರ ಬಯಸುವ ಜನ ತಮ್ಮ ಚರ್ಮದ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸುತ್ತಾರೆ. ಎಸ್, ಇದು ನೀವು ಮಾಡುವ ದೊಡ್ಡ ತಪ್ಪು. ಚಳಿಗಾಲದಲ್ಲಿ ಸಾಮಾನ್ಯವಾದ ಸಮಸ್ಯೆ ಎಂದರೆ ಅದು ಒಣ ತ್ವಚೆ. ಗಾಳಿಯಲ್ಲಿ ಆರ್ದ್ರತೆ ಕಡಿಮೆ ಇರುವುದರಿಂದ ನಮ್ಮ ಚರ್ಮವು ತುಂಬಾ ಶುಷ್ಕವಾಗಿರುತ್ತದೆ. ಹೌದು, ಚಳಿಗಾಲದಲ್ಲಿ ಗಾಳಿಯು ತುಂಬ ತಂಪಾಗಿರುವುದರಿಂದ ನಮ್ಮ ಚರ್ಮವು ಅದರ ತೇವಾಂಶವನ್ನು ಕಳೆದುಕೊಳ್ಳುತ್ತದೆ. ಇದು ತುರಿಕೆಯಂತಹ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಅಲ್ಲದೆ ಶೀತಯುತ ವಾತಾವರಣವು ರಕ್ತನಾಳವನ್ನು ಸಂಕೋಚಿತಗೊಳಿಸುತ್ತವೆ ಮತ್ತು ಚರ್ಮಕ್ಕೆ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ. ಇದು ತೇವಾಂಶವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಕೆಲವು ಪದಾರ್ಥಗಳು ಹಾಗೂ ಉತ್ಪನ್ನಗಳನ್ನು ಬಳಸುವ ಮೂಲಕವೂ ನಮ್ಮ ಚರ್ಮವನ್ನು ರಕ್ಷಿಸಿಕೊಳ್ಳಬಹುದು. ಎಸ್, ಚಳಿಗಾಲದಲ್ಲಿ ಗಾಳಿಯು ಹೆಚ್ಚು ತಂಪಾಗಿರುವುದರಿಂದ ಚರ್ಮಕ್ಕೆ ಅಗತ್ಯವಿರುವ ತೇವಾಂಶವನ್ನು ಹೆಚ್ಚಿಸಬೇಕಾಗುತ್ತದೆ. ಉತ್ತಮ ಮಾಯಿಶ್ಚರೈಸಿಂಗ್ ಬಳಸುವುದು ಅತ್ಯುತ್ತಮ. ಇಲ್ಲದಿದ್ದರೆ ಆಗಾಗ ಮಾಯಿಶ್ಚರೈಸಿಂಗ್ ಬಳಸುತ್ತಿರಬೇಕು. ಇನ್ನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬಿಸಿನೀರಿನ ಸ್ನಾನ ಮಾಡುವುದರಿಂದ ಮುದು ನೀಡುತ್ತದೆ. ಆದರೆ ಇದು ನೈಸರ್ಗಿಕ ತೈಲವನ್ನು ಚರ್ಮದಿಂದ ತೆಗೆದುಹಾಕುತ್ತದೆ. ಹಾಗಾಗಿ ಬಿಸಿ ನೀರಿನ ಸ್ನಾನ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡುವುದು ಒಳ್ಳೆಯದು. ಇನ್ನು ಸೋಪ್ಗಳು ಮತ್ತು ಕ್ಲೆನ್ಸರ್ಗಳು ಚರ್ಮದ ನೈಸರ್ಗಿಕ ತೈಲವನ್ನು ತೆಗೆದುಹಾಕುತ್ತವೆ ಮತ್ತು ಶುಷ್ಕತೆ ಹಾಗೂ ಕಿರಿಕಿರಿಯನ್ನು ಉಂಟು ಮಾಡಬಹುದು. ಆದ್ದರಿಂದ ಮುಖಕ್ಕೆ ಮೃದುವಾದ ಮಾಯಿಶ್ಚರೈಸಿಂಗ್ ಬಳಸಬೇಕು. ದೇಹಕ್ಕೆ ನೈಸರ್ಗಿಕ ತೈಲಗಳು ಮತ್ತು ಪದಾರ್ಥಗಳಿಂದ ತಯಾರಿಸಿದ ಸಾಬೂನುಗಳನ್ನು ಬಳಸಬೇಕು. ಇದು ಚರ್ಮದ ನೈಸರ್ಗಿಕ ತೇವಾಂಶದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಸನ್ಸ್ಕ್ರೀನ್ ಬಳಸುವುದನ್ನು ಮರೆಯಬೇಡಿ. ಮಳೆಗಾಲದಲ್ಲಿ ಸೂರ್ಯನ ಕಿರಣಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಅಗತ್ಯ ಇಲ್ಲ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ಹೀಗೆ ಮಾಡುವುದು ತಪ್ಪು. ಈ ಸಮಯದಲ್ಲಿ ಚರ್ಮವನ್ನು ಹಾನಿಕಾರಕ UV ಕಿರಣಗಳಿಂದ ರಕ್ಷಿಸಲು ಸನ್ಸ್ಕ್ರೀನ್ ಬಳಸುವುದು ಉತ್ತಮ. ಇನ್ನು ನೈಸರ್ಗಿಕ ತೈಲಗಳಾದ ತೆಂಗಿನ ಎಣ್ಣೆ ಮತ್ತು ಬಾದಾಮಿ ಎಣ್ಣೆಗಳಂತಹ ನೈಸರ್ಗಿಕ ತೈಲಗಳಿಂದ ನಮ್ಮ ಚರ್ಮವನ್ನು ಪೋಷಿಸಿಕೊಳ್ಳುವುದು ಉತ್ತಮ. ಬಹುಮುಖ್ಯವಾಗಿ ಯಾವಾಗಲೂ ಹಣ್ಣುಗಳು, ತರಕಾರಿಗಳು ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಹೊಂದಿರುವ ಸಮೃದ್ಧವಾಗಿರುವ ಸಮತೋಲನ ಆಹಾರ ಸೇವನೆ ಮಾಡುವುದು ಚರ್ಮದ ಆರೈಕೆಗೆ ಉತ್ತಮವಾಗಿರುತ್ತದೆ. ಇನ್ನು ಒಮೆಗಾ 3 ಕೊಬ್ಬಿನಾಮ್ಲಗಳು ಅಥವಾ ವಿಟಮಿನ್ ಇ ನಂತಹ ಕೆಲವು ಪದಾರ್ಥಗಳು ಸಹ ಬಳಸಬಹುದು. ಇದು ಚರ್ಮದ ತೇವಾಂಶವನ್ನು ಹೆಚ್ಚಿಸುವುದು ಮತ್ತು ಅದರ ಸ್ಥಿತಿಸ್ಥಾಪನವನ್ನು ಸುಧಾರಿಸುತ್ತವೆ. ಒಟ್ಟಾರೆ ಈ ಸಲಹೆಯನ್ನು ಅನುಸರಿಸಿ. ನಿಮ್ಮ ತ್ವಚೆಯ ಆರೈಕೆಗೆ ನೈಸರ್ಗಿಕ ಪದಾರ್ಥಗಳನ್ನು ಸೇವಿಸುವ ಮೂಲಕ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಶುಷ್ಕತೆಯಿಂದ ನಿಮ್ಮ ಚರ್ಮವನ್ನು ರಕ್ಷಿಸಿಕೊಳ್ಳಬಹುದು ಮತ್ತು ಆರೋಗ್ಯಕರ ಕಾಂತಿಯುತ ತ್ವಚೆಯನ್ನು ಪಡೆದುಕೊಳ್ಳಬಹುದು. ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.